ಆತನು ಶಿಲುಬೆ ಮೇಲೆ ಆಡಿದಂತೆ ಎರಡನೆಯ ಮಾತು ಏನು? ಹಲ್ಲೆಲೂಯಾ. ಲೂಕನ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿ ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಇರುವಾಗ ಆತನ ಅಕ್ಕಪಕ್ಕ ಯಾರನ್ನ ಹಾಕಿದ್ದಾರೆ? ಕಳ್ಳರನ್ನ ಹಾಕಿದ್ದಾರೆ. ಒಬ್ಬ ಕಳ್ಳ ಬಹಳ ಅಹಂಕಾರಿಯಾಗಿ ಆತನು ಮಾತನಾಡ್ತಾ ಇದ್ದಾನೆ. ಕ್ರಿಸ್ತನು ಯಾರೆಂಬುದನ್ನು ಅರಿಯದೆ ಆತನು ಮಾಡ್ತಾ ಇದ್ದಾನೆ. ನೀನೇ ನಿಜವಾಗ್ಲೂ ಕ್ರಿಸ್ತನಾಗಿದ್ದರೆ ನಿನ್ನನ್ನು ನೀನು ಕಾಪಾಡ್ಕೊಂಡು ಆಮೇಲೆ ನಮ್ಮನ್ನು ಸಹ ಕಾಪಾಡು. ಆದ್ರೆ ಇನ್ನೊಬ್ಬ ಕಳ್ಳನ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ? ನಿಜವಾಗಿ ಇವನು ದೇವಕುಮಾರನ, ದೇವರೇ ನಿನ್ನ ರಾಜ್ಯವನ್ನು ಪಡೆದುಕೊಂಡವನಾಗಿ ಬರುವಾಗ ನನ್ನನ್ನು ನೆನಪು ಮಾಡಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮಗನೇ, ಈ ಹೊತ್ತೆ ನೀನು ನನ್ನ ಸಂಗಡ ಪರದೈಸಿನಲ್ಲಿ ಇರುವೆ. ಹಲ್ಲೆಲೂಯಾ. ಈ ಮಾತು ಮನಸ್ಸಾಂತರವನ್ನ ಸೂಚಿಸುವಂತದ್ದಾಗಿದೆ. ಎಲ್ಲಿ ಮನಸ್ಸಾಂತರ ಉಂಟೋ ಅಲ್ಲಿ ರಕ್ಷಣೆ ಉಂಟು. ನೀವು ಮನಸ್ಸಾಂತರ ಹೊಂದದೇನೆ ನನಗೆ ರಕ್ಷಣೆ ಬೇಕು ಅಂದ್ರೆ ನಿಮಗೆ ರಕ್ಷಣೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಯೇಸು ಸ್ವಾಮಿ ನಂಬಿದ್ದೀನಿ ಅಂದ ತಕ್ಷಣ ನಿಮ್ಗೆ ರಕ್ಷಣೆ ಆಗಲ್ಲ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ನಿಮ್ಗೆ ರಕ್ಷಣೆ ಆಗಲ್ಲ. ನೀವು ನಿಜವಾಗಿ ಮನಸ್ಸಾಂತರ ಹೊಂದುವುದಾದರೆ ಮಾತ್ರವೇ ನಿಮಗೆ ರಕ್ಷಣೆ ಉಂಟಾಗ್ಲಿಕ್ಕೆ ಸಾಧ್ಯ. ಲೋಕದಲ್ಲಿ ಅನುಭವಿಸುವ ಹಿಂಸೆಗಳಿಂದ ರಕ್ಷಣೆ, ಮನುಷ್ಯರಿಂದ ಅನುಭವಿಸುವಂತಹ ಹಿಂಸೆಗಳಿಂದ ರಕ್ಷಣೆ, ಪಾಪದಿಂದ ರಕ್ಷಣೆ, ನಿತ್ಯವಾದ ನಾಶನದಿಂದ ರಕ್ಷಣೆ. ಹಾಗಾದ್ರೆ ನಿಮಗೆ ಯಾಕೆ ರಕ್ಷಣೆ ಬೇಕು ಅನ್ನೋದು ನಿಮಗೆ ಬಹಳ ಚೆನ್ನಾಗಿ ನೆನಪಿರಬೇಕು. ನಾನು ಹೊರಗಡೆ ಹೋಗ್ತಾ ಇದ್ದೇನೆ, ಹೊರಗಡೆ ಹೋದಾಗ ಏನಾಗುತ್ತೋ ಗೊತ್ತಿಲ್ಲ, ಅದಕ್ಕೆ ನನಗೆ ರಕ್ಷಣೆ ಬೇಕು. ಜನ ಎಲ್ಲ ತುಂಬಾ ಅವಮಾನ ಮಾಡ್ತಾರೆ, ದೇವ್ರೆ ನೀನು ನನ್ನ ಕಾಪಾಡಪ್ಪ, ಯಾರು ಅವಮಾನ ಮಾಡದೇ ಹಂಗೆ ನನ್ನನ್ನ ರಕ್ಷಿಸು. ಹಲ್ಲೆಲೂಯಾ. ಈ ದಿನ ನಾವು ಸತ್ರೆ ನಾವು ಎಲ್ಲಿರ್ತೇವೆ? ನಿಜವಾದ ರಕ್ಷಣೆ ನಿಮ್ಮ ಶರೀರವನ್ನ ರಕ್ಷಿಸುವಂತದಲ್ಲ. ನಿಜವಾದ ರಕ್ಷಣೆ ನಿಮ್ಮನ್ನ ನಿಂದೆ ಅವಮಾನಗಳಿಂದ ರಕ್ಷಿಸುವಂತದ್ದಲ್ಲ. ನಿಜವಾದ ರಕ್ಷಣೆ ನಿಮ್ಮನ್ನ ಅನಾರೋಗ್ಯದಿಂದ ಕಾಪಾಡುವಂತದ್ದಲ್ಲ. ನಿಜವಾದ ರಕ್ಷಣೆ ನಿಮ್ಮ ಆತ್ಮವನ್ನ ರಕ್ಷಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಇಲ್ಲಿ ಈ ಇಬ್ಬರು ಕಳ್ಳರನ್ನ ತೆಗೆದುಕೊಂಡು ಹೋಗಿ ಶಿಲ್ಬೆ ಮೇಲೆ ಹಾಕಿದ್ದಾರೆ. ಇಬ್ಬರು ಕಳ್ಳರು ಕ್ರಿಸ್ತನ ಕಾಲದವರು ಆಗಿದ್ದಾರೆ ಅಂದ ಮೇಲೆ ಕ್ರಿಸ್ತನ ಕಾಲದಲ್ಲಿ ಆತನ ಹೆಸರು ಎಲ್ಲೆಡೆ ಏನಾಗಿದೆ ಅಂತೆ? ಪ್ರಸಿದ್ಧಿಯಾಗಿದೆ. ಹೌದಾ? ಹಲ್ಲೆಲೂಯಾ. ಎಲ್ಲರಿಗೂ ಗೊತ್ತು, ಕ್ರಿಸ್ತನು ಆತನ ಎಲ್ಲರ ಪಾಪಗಳನ್ನ ಕ್ಷಮಿಸ್ತಾ ಇದ್ದಾನೆ. ಕ್ರಿಸ್ತನು ರೋಗಗಳನ್ನ ವಾಸಿ ಮಾಡ್ತಾ ಇದ್ದಾನೆ. ಕ್ರಿಸ್ತನು ಸತ್ತವರನ್ನ ಬದುಕಿಸ್ತಾ ಇದ್ದಾನೆ. ಅದ್ಭುತ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಈತನು ನಿಜವಾಗಿಯೇ ಬರಬೇಕಾದ ಮೆಸ್ಸಿಯನು. ಆತನನ್ನ ಶಿಲುಬೆಗೆ ಹಾಕುವವರೆಗೂ ಜನರೆಲ್ಲ ಏನಂತ ಇದ್ರು? ಬರಬೇಕಾದ ಮೆಸ್ಸಿಯನು ನೀನೇ, ಹೇಳಿಲ್ವಾ? ಹಾಗಾದ್ರೆ ಎಲ್ಲರಿಗೂ ಗೊತ್ತಿತ್ತು ಏನಂತ? ಕ್ರಿಸ್ತನು ಬರಬೇಕಾದ ಮೆಸ್ಸಿಯನು. ಹಾಗಾದ್ರೆ ಈ ಕಳ್ಳರಿಗೆ ಗೊತ್ತಿರಲಿಲ್ವಾ? ಅವ್ರು ಜೈಲಲ್ಲಿ ಇದ್ರು ಆ ಕಳ್ಳರಿಗೂ ಸಹ ಗೊತ್ತಿತ್ತು, ಇವನು ನಿಜವಾದಂತ ಮೆಸ್ಸಿಯನಾಗಿದ್ದಾನೆ, ಬರಬೇಕಾದ ಕ್ರಿಸ್ತನು ಇವನೇ, ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸುವ ಆತನು ಇವನೇ ಆಗಿದ್ದನು ಅಂತ. ಆದರೆ ಒಬ್ಬನಿಗೆ ಅಹಂಕಾರ ಜಾಸ್ತಿ ಆಗಿದೆ. ಆತನ ಏನ್ ಮಾಡ್ತಾ ಇದ್ದಾನೆ? ಹೊರಗಿನ ತೋರಿಕೆಯನ್ನು ನೋಡ್ತಾ ಇದ್ದಾನೆ. ಅರೆ, ಇವನು ಮೆಸ್ಸಿಯನಾಗಿದ್ರೆ ಯಾಕೆ ಶಿಲುಬೆ ಮೇಲೆ ಯಾತನೆಯನ್ನ ಪಡ್ತಾ ಇದ್ದಾನೆ? ಇವನು ಮೆಸ್ಸಿಯನಾಗಿದ್ರೆ ಯಾಕೆ ಈ ರೋಮನ್ನರ ಕೈಲಿ ಈ ರೀತಿಯಾಗಿ ಹಿಂಸೆಯನ್ನು ಅನುಭವಿಸಿದ್ದಾನೆ? ಮೈಯೆಲ್ಲ ಗಾಯ ಯಾಕೆಗೊಂಡಿದ್ದಾನೆ? ಒಂದು ಕ್ಷಣದಲ್ಲಿ ಈತನ ಇವನ್ನೆಲ್ಲ ನಾಶ ಮಾಡಬಹುದಾಗಿತ್ತಲ್ಲ. ಹಂಗಾದ್ರೆ ಇವನೇನಲ್ಲ, ಬರಬೇಕಾದ ಮೆಸ್ಸಿಯನು ಇವನಲ್ಲ, ಕ್ರಿಸ್ತನು ಇವನಲ್ಲ. ಹಲ್ಲೆಲೂಯಾ. ನಾವು ಸಹ ನಮ್ಮ ಜೀವಿತದ ಪರಿಸ್ಥಿತಿಗಳನ್ನು ನೋಡಿ ದೇವರನ್ನ ದೊಡ್ಡವರಾಗಿ ಚಿಕ್ಕವರಾಗಿ ಮಾಡೋರಾಗಿರ್ತದೆ. ನಾವು ಅನ್ಕೊಂಡಿರಂತ ಕಾರ್ಯ ಆಗಿಲ್ಲ ಅಂತ ತಕ್ಷಣ ದೇವರಿಗೆ ಶಕ್ತಿ ಇಲ್ಲ. ಇವನು ನಿಜವಾಗ್ಲೂ ಯೇಸು ಸ್ವಾಮಿಯೇ ನಿಜವಾದ ದೇವರಾಗಿದ್ರೆ ಈ ಕಾರ್ಯ ಮಾಡಕ್ ಆಗ್ತಾ ಇರ್ಲಿಲ್ವಾ? ನಾನು ಅಷ್ಟೊಂದು ಪ್ರೇಯರ್ ಮಾಡಿದ್ನಲ್ಲ, ನಾನು ಅಷ್ಟೊಂದು ಗೋಳಾಡಿದ್ನಲ್ಲ, ನಾನು ಆಸ್ಪತ್ರೆಯಲ್ಲಿ ಬಿದ್ಕೊಂಡು ಇಷ್ಟೊಂದು ಒದ್ದಾಡ್ತಾ ಇದ್ನಲ್ಲ, ಜನ ಎಲ್ಲ ಇಷ್ಟೊಂದು ಅವಮಾನ ಮಾಡುವಾಗ ಏಸಪ್ಪ 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 ಅಂತ ಕೂಗ್ತಾ ಇದ್ನಲ್ಲ, ಏಸಪ್ಪ ಯಾಕೆ ಉತ್ತರ ಕೊಡ್ಲಿಲ್ಲ? ಹಾಗಾದ್ರೆ ಯೇಸು ಸ್ವಾಮಿ ಜೀವ ಸ್ವರೂಪನಾದ ದೇವರಲ್ಲ. ಯೇಸು ಸ್ವಾಮಿ ಒಂದು ವೇಳೆ ನಿಜವಾದ ದೇವರಾಗಿದ್ರೆ ಯೇಸು ಸ್ವಾಮಿ ಏನ್ ಮಾಡ್ಬೇಕಾಗಿತ್ತು? ಏನಾದ್ರು ಒಂದು ಕಾರ್ಯ ಮಾಡ್ಬೇಕಾಗಿತ್ತು. ಏನ್ ಕಾರ್ಯ ಮಾಡ್ಬೇಕಾಗಿತ್ತು? ನೀವು ಯಾವ ಕಾರ್ಯ ಆಗ್ಬೇಕು ಅಂತ ನಿಮ್ಮ ಇಚ್ಛೆಗೆ, ನಿಮ್ಮ ಆಸೆಗೆ ತಕ್ಕಂತೆ ನೀವು ಕೇಳ್ತಾ ಇದ್ದೀರಾ, ಆ ಕಾರ್ಯ ಆಗ್ಬೇಕಾಗಿತ್ತು. ಈಗ ಆ ಕಾರ್ಯ ಆಗ್ತಾ ಇಲ್ವಲ್ಲ, ಅದಕ್ಕೆ ಈತನಿಗೆ ಶಕ್ತಿ ಇಲ್ಲ.
ಈತನು ನಿಜವಾದ ದೇವರಲ್ಲ. ದೇವರು ಏನ್ ಮಾಡಿ, ಜನ ಎಲ್ಲ ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಇಲ್ವೇ ಇಲ್ಲ, ಯೇಸು ಸ್ವಾಮಿ ಇದ್ದಾರೆ ಅಂತ, ಯೇಸು ಸ್ವಾಮಿ ಜೀವ ಸ್ವರೂಪನಾದ ದೇವರಂತ, ಯೇಸು ಸ್ವಾಮಿ ನಿಮ್ಮ ಪ್ರಾರ್ಥನೆಗೆ ಸದುತ್ತರವನ್ನ ಕೊಡ್ತಾರೆ ಅಂತ ಎಲ್ಲರನ್ನ ಯಾಮಾರಿಸ್ತಾರೆ. ಈ ಕಳ್ಳನು ಹಂಗೆ ಅನ್ಕೊಳ್ತಾ ಇದ್ದಾನೆ, ಈತನು ನಿಜವಾದ ಕ್ರಿಸ್ತನಾಗಿದ್ದರೆ ಇವನು ರಕ್ಷಿಸ್ಕೊಳ್ಬೇಕಾಗಿತ್ತು, ಇವನನ್ನ ರಕ್ಷಿಸ್ಕೊಂಡು ನಮ್ಮನ್ನೆಲ್ಲ ರಕ್ಷಿಸ್ಬೇಕಾಗಿತ್ತು. ಆದ್ರೆ ಇವನೇ ಏನ್ ಮಾಡ್ತಾ ಇದ್ದಾನೆ, ನನ್ ಜೊತೆ, ನಾನೊಬ್ಬ ಕಳ್ಳ, ನನ್ ಜೊತೆ ಇವನು ಬಂದು ಶಿಲುಬೆಯಲ್ಲಿ ನೇತಾಡ್ತಾನೆ. ಆದ್ರೆ ಪಕ್ಕದಲ್ಲಿದ್ದಂತ ಕಳ್ಳನು, ಆತನ ಮನಸ್ಸಿನಲ್ಲಿ ಆತನ ಅರಿತುಕೊಂಡಿದ್ದಾನೆ, ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟಿದ್ದಾನೆ. ಈತನು ಶಿಲುಬೆ ಮೇಲೆ ಮರಣವನ್ನು ಅನುಭವಿಸ್ತಾ ಇದ್ರು, ಈತನು ಪಾಪಿಯಲ್ಲ, ಈತನು ದೇವಕುಮಾರನು, ಈ ಬರಬೇಕಾದ ಮೆಸ್ಸಿಯನು ಇವನೇ, ನಮ್ಮ ಪಾಪಗಳನ್ನ ಕ್ಷಮಿಸಲು ಈತನು ಶಕ್ತನು ಅಂತ ಹೇಳಿ ಆತನು ಹೇಳ್ತಾ ಇದ್ದಾನೆ. ದೇವರೇ, ನಿನ್ನ ರಾಜ್ಯವನ್ನ ಪಡೆದುಕೊಂಡು ಬರುವಾಗ, ಈ ಮಾತನ್ನ ಯೇಸು ಸ್ವಾಮಿ ಬರೀ ತನ್ನ ಶಿಷ್ಯರಿಗೆ ಮಾತ್ರವೇ ಹೇಳಿದ್ದು, ನಾನು ಸಾಯ್ತೇನೆ, ಸತ್ತ ಮೇಲೆ 3 ದಿನ ಆದ್ಮೇಲೆ ತಿರುಗಿ ಎದ್ದು ಬರ್ತೇನೆ, ನಾನು ಪರಲೋಕ ರಾಜ್ಯವು ಸಮೀಪವಾಗಿದೆ ಅಂತ ಸುವಾರ್ತೆನ ಸಾಕ್ತಾ ಇದ್ದಾನೆ. ಆದ್ರೆ ಪರಲೋಕ ರಾಜ್ಯ ಸಮೀಪವಾಗಿದೆ ಅಂತ ಹೇಳುವಾಗ ಯೇಸು ಸ್ವಾಮಿ ಆ ರಾಜ್ಯವನ್ನ ಪಡೆದುಕೊಂಡವನಾಗಿ ನಾನು ತಿರುಗಿ ಬರ್ತೇನೆ ಅಂತ ಹೇಳಿದ್ರ, ಯಾಜಕರ ಮಹಾಯಾಜಕರ ನಡುವೆ ವಿಚಾರಣೆ ನಡೆಯುವಾಗ ಆಗ ಹೇಳ್ತಾರೆ, ಏನೋ ದೇವರ ಬಲಗಡೆಯಲ್ಲಿ ಕೂತಿರುವುದನ್ನ ಬರುವುದನ್ನ ನೀವು ಕಾಣ್ತೀರಾ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಆದ್ರೆ ಈ ಕಳ್ಳನಿಗೆ ಆ ವಿಷಯ ಗೊತ್ತಿಲ್ಲ. ಆದ್ರೆ ಆತನ ಮನಸ್ಸಿನಲ್ಲಿ ಆತನ ಅರಿತವನಾಗಿದ್ದಾನೆ, ಈತನೇ ಬರಬೇಕಾದಂತ ಮೆಸ್ಸಿಯನು, ಪರಲೋಕ ರಾಜ್ಯದ ಒಡೆಯನು ಈತನೇ, ಈತನು ತಿರುಗಿ ಬರ್ತಾನೆ. ತಿರುಗಿ ಬರುವಾಗ ದೇವರೇ ನನ್ನನ್ನ ನೆನಪು ಮಾಡಿ. ಆತನಿಗೆ ಗೊತ್ತಿಲ್ಲ ನಾನು ಈ ದಿನನೇ ರಕ್ಷಣೆ ಹೊಂತೇನ ಅಂತ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿನ್ನ ಮನಸ್ಸಾಂತರವನ್ನ ನೋಡಿದ್ದೇನೆ. ಏನ್ ನೋಡಿದ್ದೇನೆ? ಅಲ್ಲೆಲ್ಲೂಯ್ಯ. ಅದಕ್ಕೆ ದೇವರು ಹೇಳ್ತಾರೆ, ನಾನು ಮನುಷ್ಯರಾಗೆ ಮುಖ ನೋಡುವ ದೇವರಲ್ಲ, ನಾನು ಒಬ್ಬೊಬ್ಬರ ಹೃದಯವನ್ನ ನೋಡ್ತೇನೆ. ಹೃದಯದ ಅಂತರಾಳವನ್ನ ನೋಡುವ ಆತನು. ನಾವು ಬರೀ ಬಾಯ ಮಾತಿನಲ್ಲಿ ಮನಸ್ಸಾಂತರವನ್ನ ತೋರಿಸ್ತಾ ಇದ್ದೇವ, ಅಥವಾ ಹೃದಯದಲ್ಲಿ ನಿಜವಾಗಿ ಮನಸ್ಸಾಂತರ ಹೊಂದಿದ್ದೇವೆ ಎಂಬುದಾಗಿ ಯಾರು ಬಲ್ಲಾತನಾಗಿದ್ದಾನೆ? ಕ್ರಿಸ್ತನು ಬಲ್ಲಾತನಾಗಿದ್ದಾನೆ. ಈಗ ಕಳ್ಳನ ಮನಸ್ಸಾಂತರವನ್ನ ನೋಡಿ ಆತನು ಹೇಳ್ತಾ ಇದ್ದಾನೆ, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿ ಇರುವೆ. ಹಲ್ಲೆಲೂಯಾ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 23ನೇ ವಚನ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ದೇಶವಾದರೂ ಸಂತೋಷವುಂಟು, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗೆ ದುಷ್ಟನು ತನ್ನ ದುಷ್ಟತನದಲ್ಲಿ ಸಾಯುವುದು ಸ್ವಲ್ಪವಾದರೂ ಇಷ್ಟ ಇಲ್ಲ ಅಂತೆ. ಹಂಗಂದ್ರೆ ನಾವೆಲ್ಲ ಏನಂತೇವೆ, ಇವನು ಬದಲಾಗಲ್ಲ ಅಂದ್ರೆ ಹಿಂಗೆ ಹಾಳಾಗೋಗ್ಲಿ ಬಿಡು ಅಂತೇವೆ, ಹೌದಾ? ನೀನು ಹೀಗೆ ಪಾಪ ಮಾಡ್ತಾ ಇದ್ರೆ ನೀನು ಪಾಪದಲ್ಲೇ ಹಾಳಾಗ್ಲಿ ಅವನು. ಆದ್ರೆ ಕ್ರಿಸ್ತನಿಗೆ ಒಬ್ಬ ಪಾಪಿ ತನ್ನ ಪಾಪದಲ್ಲಿ ಸಾಯುವುದು, ಒಬ್ಬ ಕೆಟ್ಟವನು ತನ್ನ ಕೆಟ್ಟತನದಲ್ಲಿ ಸಾಯುವುದು ಸ್ವಲ್ಪವಾದರೂ ಇಷ್ಟ ಇಲ್ಲ ಅಂತ. ಯಾಕೆ? ಆತನು ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಡುವಾಗ ಪ್ರತಿಯೊಬ್ಬೊಬ್ಬ ಮನುಷ್ಯನಿಗಾಗಿಯೂ ಸಹ ಪ್ರಾಣವನ್ನು ಕೊಟ್ಟಿದ್ದಾನೆ. ತನ್ನ ಪಕ್ಕದಲ್ಲಿರುವಂತ ಇಬ್ಬರು ಕಳ್ಳರಿಗಾಗಿ ಸಹ ಪ್ರಾಣವನ್ನು ಕೊಡ್ತಾ ಇದ್ದಾನೆ. ತನ್ನನ್ನ ಹಿಂಸಿಸಿದಂತ ರೋಮ್ ಸೈನಿಕರಿಗಾಗಿ ಸಹ ಆತನು ಪ್ರಾಣವನ್ನು ಕೊಡ್ತಾ ಇದ್ದಾನೆ. ತನ್ನನ್ನ ಗಲ್ಲಿಗಾಕಿ ಸಾಯಿಸಲಿ ಎಂಬುದಾಗಿ ಹೇಳಿದಂತ ಯಹೂದ್ಯರಿಗೂ ಮಹಾಯಾಜಕರಿಗೂ ಫರಿಸಾಯರಿಗಾಗಿ ಸಹ ಆತನು ಪ್ರಾಣವನ್ನ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವ ವಾಕ್ಯ ಹೇಳ್ತದೆ, ದುಷ್ಟನು ತನ್ನ ದುಷ್ಟತನದಲ್ಲಿ ಸಾಯುವುದು ದೇವರಿಗೆ ಸ್ವಲ್ಪವಾದರೂ ಇಷ್ಟವಿಲ್ಲ, ಆತನು ಮನಸ್ಸಾಂತರವನ್ನ ಹೊಂದಬೇಕು. ಒಬ್ಬ ಪಾಪಿ ಮನಸ್ಸಾಂತರವನ್ನ ಹೊಂದುವುದರಲ್ಲಿ ಪರಲೋಕದಲ್ಲಿ ಬಹಳ ಸಂತೋಷವಿದೆ. ಅದೇ ತಾನೇ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಹಾಗಾದ್ರೆ ನೀವು ಯಾವಾಗ ಮನಸ್ಸಾಂತರವನ್ನ ಹೊಂದುತ್ತೀರೋ ಆ ಮನಸ್ಸಾಂತರದಲ್ಲಿ ಪರಲೋಕದಲ್ಲಿ ಒಂದು ಸಂಭ್ರಮ ಉಂಟಾಗ್ತದೆ. ಆ ಮನಸ್ಸಾಂತರದಲ್ಲಿ ಕ್ರಿಸ್ತನಿಗೆ ಸಂತೋಷ ಉಂಟಾಗ್ತದೆ. ದಾರಿ ತಪ್ಪಿದ ಮಗನನ್ನ ತಂದೆ ಸಂತೋಷದಿಂದ ಸೇರಿಸಿಕೊಂಡು ಸಂಭ್ರಮಿಸಿದ ಹಾಗೆ ಕ್ರಿಸ್ತನು ನಿಮ್ಮನ್ನ ಸೇರಿಸಿಕೊಂಡು ನಿಮ್ಮ ವಿಷಯದಲ್ಲಿ ಸಂಭ್ರಮ ಪಡುವನಾಗಿದ್ದಾನೆ. ಪರಲೋಕದಲ್ಲಿ ಎಷ್ಟು ಸಂತೋಷ ಉಂಟಾಗ್ತದೋ, ಕ್ರಿಸ್ತನಲ್ಲಿ ಎಷ್ಟು ಸಂತೋಷ ಉಂಟಾಗ್ತದೋ, ಆ ಸಂತೋಷದಿಂದ ನಿಮ್ಮನ್ನ ಆತನು ತುಂಬಿಸುತ್ತಾನೆ. ಹಲ್ಲೆಲೂಯಾ. ಈ ಹೊತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವೆ ಅಂದ್ರೆ ಆ ಕಳ್ಳನಲ್ಲಿ ಬಂದಂತ ಮನಸ್ಸಾಂತರ ನಮ್ಮನ್ನು ಸಹ ಉಂಟಾ. ನಮ್ಮ ಪರಿಸ್ಥಿತಿಗಳಲ್ಲಿ, ಅನೇಕ ಪರಿಸ್ಥಿತಿಗಳಲ್ಲಿ ಕ್ರಿಸ್ತನು ಆತನು ಮೌನವಾಗಿರ್ಬೋದು. ನಾವೆಷ್ಟು ಪ್ರಾರ್ಥನೆ ಮಾಡಿದ್ರೂ ಸದುತ್ತರ ಸಿಗದೇ ಇರ್ಬೋದು. ಆದರೆ
ನಮ್ಮ ನಿರೀಕ್ಷೆ ಆತನ ಮೇಲೆ ಯಾವಾಗಲೂ ದೃಢವಾಗಿರಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ, ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರಾರ್ಥಕವಾದದು. ನಿನ್ನ ನಿರೀಕ್ಷೆ ನಾಳೆನೇ ಫಲಿಸುತ್ತೆ ಅಂತ ಆಯ್ತಾ ವಾಕ್ಯ. ಒಂದು ಕಾಲ ಉಂಟು, ಯಾವ ಕಾಲ ಅಂತ ನಿಮಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆ ಕಾಲವನ್ನು ಅರಿತಿರುವ ಆತನು ಕ್ರಿಸ್ತನೇ. ಆದರೆ ಆ ಕಾಲದವರೆಗೆ ನಿಮ್ಮ ನಿರೀಕ್ಷೆ ನಿರಾರ್ಥಕವಾಗದೆ ಇರಬೇಕು. ಅಬ್ರಹಾಮನಿಗೆ ವಾಗ್ದಾನ ಮಾಡಲಿಗೋ ನಿನಗೊಬ್ಬ ಮಗನನ್ನ ಕೊಡ್ತಾನೆ, ಅದರಿಂದ ಬಹು ಸಂತಾನ ಉಂಟಾಗುತ್ತೆ, ಮಗಳಿನ ಉಸುಬಿನ ಹಾಗೆ ಆಕಾಶದ ನಕ್ಷತ್ರದ ಹಾಗೆ ನಿನ್ನ ಸಂತಾನವನ್ನು ನಾನು ಹೆಚ್ಚಿಸ್ತೇನೆ ಅಂತ. ಆತನ ನಿರೀಕ್ಷೆ ಬಿದ್ದೋಯ್ತಾ? 100 ವರ್ಷ, 25-27 ವರ್ಷದವರೆಗೆ ಆತನ ಏನ್ ಮಾಡಿದ್ದಾನೆ? ನಿರೀಕ್ಷೆಯಿಂದ ಕಾದುಕೊಂಡಿದ್ದಾನೆ. ಹಾಗಾದ್ರೆ ನೀವು ಎಷ್ಟು ವರ್ಷ ನಿರೀಕ್ಷೆಯಿಂದ ಕಾದಿರಲಿಕ್ಕೆ ಸಿದ್ಧರಾಗಿದ್ದೇವೆ? ನಮಗೆ ನಿರೀಕ್ಷೆನೂ ಇಲ್ಲ, ಪಾಪ ಮಾಡಿದ್ದೇವೆ ಅಂತ ತಕ್ಷಣ, ಬಲಹೀನತೆಯಲ್ಲಿ ಬಿದ್ದಿದ್ದೇವೆ ಅಂತ ತಕ್ಷಣ ತಿರುಗಿ ದೇವರ ಸನ್ನಿಧಾನ ಹುಡುಕಿ ಬರ್ಬೇಕನ್ನಂತ ಮನಸ್ಸೂ ಇಲ್ಲ. ಹಲ್ಲೆಲೂಯಾ. ಪಾಪ ಮಾಡಿದ ತಕ್ಷಣ ದೇವರ ಸನ್ನಿಧಾನದಿಂದ ಬಿಟ್ಟು ಓಡಿ ಹೋಗ್ತಾ ಇರ್ಬೇಕು, ಎಲ್ಲಾದ್ರೂ ಅವಸ್ಕೊಂಡಿರ್ಬೇಕು. ಹಲ್ಲೆಲೂಯಾ. ಪಾಪ ಮಾಡಿದ ತಕ್ಷಣ ದೇವರ ಸನ್ನಿಧಾನದಿಂದ ನೀವು ತಪ್ಪಿಸಿಕೊಂಡು ಹೋದ್ರೆ ಅದೇ ರೀತಿಯಾಗಿ ನಿಮ್ಮನ್ನ ಅಲೆದಾಡಿಸ್ತಾ ಇರ್ತಾನೆ ವೈರಿ. ಹಲ್ಲೆಲೂಯಾ. ಯಾಕೆ? ಆತನು ನಿಮ್ಮ ಜೀವವನ್ನ ನಾಶಪಡಿಸುವುದಕ್ಕಾಗಿ ಕಾದುಕೊಂಡಿದ್ದಾನೆ. ಆದರೆ ಹೋದವಾರ ವಾಕ್ಯವನ್ನು ನೋಡಿದ್ವಿ, ಆತನು ನಿನ್ನ ಜೀವವನ್ನ ನಾಶದಿಂದ ತಪ್ಪಿಸುವವನು, ನಿನ್ನ ಎಲ್ಲ ಸಮಸ್ತ ದೋಷವನ್ನ ಪರಿಹಾರ ಮಾಡುವವನು ಆಗಿದ್ದಾನೆ. ಹಾಗಾದ್ರೆ ಈ ಕಳ್ಳನ್ ಏನ್ ಮಾಡ್ತಾ ಇದ್ದಾನೆ? ಆತನು ತಾನು ಕಳ್ಳನಾಗಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ಇಂತಿಂತ ಅನ್ಯಾಯ ಅಕ್ರಮಗಳನ್ನ ಮಾಡಿದ್ದೇನೆ, ನಮಗುಂಟಾಗುತ್ತಾ ಇರುವಂತಹ ಶಿಕ್ಷೆ ಸರಿಯಾಗಿದೆ. ಆದ್ರೆ ಕ್ರಿಸ್ತನು ಈತನು ಯಾವ ಪಾಪವನ್ನು ಮಾಡಿಲ್ಲ, ಈತನು ಬರಬೇಕಾದ ಮೆಸ್ಸಿನಾಗಿದ್ದಾನೆ, ಆತನು ನನಗೋಸ್ಕರವಾಗಿ ಈತನು ಹಿಂಸೆಯನ್ನು ಅನುಭವಿಸ್ತಾ ಇದ್ದಾನೆ ಅಂತಂದ್ರೆ ಈಗ ನಾನೇನ್ ಮಾಡ್ಬೇಕು? ಮನಸ್ಸಾಂತರವನ್ನ ಹೊಂದಬೇಕು. ಮನಸ್ಸಾಂತರವನ್ನು ಹೊಂದಿ ದೇವರ ಬಳಿಯಲ್ಲಿ ಕೇಳ್ತಾ ಇದ್ದೇನೆ, ದೇವರೇ ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನೂ ನೆನಪು ಮಾಡಿ. ನಾವು ಪಾಪ ಮಾಡುವಂತ ಪ್ರತಿ ಬಾರಿ ಕ್ರಿಸ್ತನಿಂದ ಅಗಲಿಸುವುದಕ್ಕೆ ಸೈತಾನನು ನಮ್ಮ ವಿಷಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ತಪ್ಪಿತಸ್ಥ ಮನಸ್ಥಿತಿಯನ್ನ ತಂದಾಗ್ತಾ ಇರ್ತಾನೆ, ಪಶ್ಚಾತ್ತಾಪವು ಉಂಟಾಗ್ತಾ ಇರುತ್ತೆ. ಹಾಗಂತ ಹೇಳಿ ಕ್ರಿಸ್ತನಿಂದ ಅಗಲಿ ನಾವು ಓಡಾಡ್ತಾ ಇದ್ರೆ ಎಂದಿಗೂ ಕ್ರಿಸ್ತನ ಬಳಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ನಾವು ಪಾಪ ಮಾಡಿದ ಕ್ಷಣ ತಿರುಗಿ ದೇವರ ಬಳಿಯಲ್ಲಿ ಬಂದು, ದೇವರೇ ಇಂಥ ಒಂದು ಬಲಹೀನತೆ ನನಗುಂಟಾಯಿತು, ಇಂಥ ಬಲಹೀನತೆಯಿಂದ ನಾನು ಈ ರೀತಿಯಾಗಿ ಪಾಪ ಮಾಡಿದೆ, ಇಂಥ ಒಂದು ಆಲೋಚನೆಯಿಂದ ನಾನು ಈ ರೀತಿಯಾದ ದ್ರೋಹ ಮಾಡಿದೆ, ಇಂಥ ಒಂದು ಕೋಪದಿಂದ ನಾನು ಈ ರೀತಿಯಾಗಿ ನಡ್ಕೊಂಡೆ, ಇಂಥ ಒಂದು ಮಾತುಗಳನ್ನ ಕೇಳಿ ನಾನು ಈ ರೀತಿಯಾಗಿ ನಡ್ಕೊಂಡೆ, ದೇವರೇ ದಯವಿಟ್ಟು ನನ್ನನ್ನ ಕ್ಷಮಿಸು, ದಯವಿಟ್ಟು ನನ್ನನ್ನ ಕ್ಷಮಿಸು. ಪೂರ್ಣ ಹೃದಯದಿಂದ, ಯಥಾರ್ಥವಾದಂಥ ಹೃದಯದಿಂದ ಆತನ ಮುಂದೆ ಬರುವಾಗ ಆತನ ಏನ್ ಮಾಡ್ತಾನೆ? ನಮ್ಮನ್ನ ಕ್ಷಮಿಸಿ ಪ್ರೀತಿಸುವವನಾಗಿದ್ದಾನೆ, ನಮಗೆ ತಿರುಗಿ ರಕ್ಷಣೆಯನ್ನು ಉಂಟು ಮಾಡುವವನಾಗಿದ್ದಾನೆ. ನಾವು ಪಾಪ ಮಾಡುವಾಗೆಲ್ಲ ರಕ್ಷಣೆನ ಕಳೆದುಕೊಳ್ಳುವವರಾಗಿದ್ದೇವೆ. ಆದರೆ ಪಾಪ ಮಾಡಿದ ಕ್ಷಣ ನಾವು ದೇವರಿಂದ ಅಗಲಿ ಹೋಗದೇನೆ ದೇವರ ಸಮ್ಮುಖವನ್ನು ಹುಡುಕುವವರಾಗಿದ್ದರೆ ತಿರುಗಿ ಆ ರಕ್ಷಣೆಯನ್ನ ಪಡೆದುಕೊಳ್ಳೋರಾಗಿದ್ದೇವೆ. ಹಲ್ಲೆಲೂಯಾ. ಪಾಪ ಮಾಡಿದಂತ ಈ ಕಳ್ಳನು ದೇವರ ಬಳಿಯಲ್ಲಿ ಕೇಳ್ತಾ ಇದ್ದಾನೆ, ದೇವರೇ ನನ್ನನ್ನು ನೆನಪು ಮಾಡಿಕೊ. ದೇವರ ಏನ್ ಮಾಡ್ತಾ ಇದ್ದಾರೆ? ಆತನಿಗೆ ಅಲ್ಲೇ ರಕ್ಷಣೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲಿ ಮನಸ್ಸಾಂತರ ಉಂಟೋ ಅಲ್ಲಿ ರಕ್ಷಣೆ ಉಂಟು. ಪಾಪ ಮಾಡಿದೆ ಅಂತ ಓಡೋಗ್ತಾ ಇದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ರಕ್ಷಣೆಯನ್ನ ಬಿಟ್ಟು ಓಡೋಗ್ತಾ ಇದ್ದೀರಾ ಅಂತ. ಆದ್ರೆ ನೀವು ತಪ್ಪು ಮಾಡಿದಾಗ್ಲೂ, ಪಾಪ ಮಾಡಿದಾಗ್ಲೂ, ದ್ರೋಹ ಮಾಡಿದಾಗ್ಲೂ, ಬಲಹೀನತೆಯಲ್ಲಿ ಬಿದ್ದಾಗ್ಲೂ, ಸೈತಾನನ ಶೋಧನೆಯಲ್ಲಿ ಬಿದ್ದಾಗ್ಲೂ ದೇವರ ಸನ್ನಿಧಾನವನ್ನು ಯಥಾರ್ಥದಿಂದ ಹುಡುಕ್ತಾ ಇದ್ದೀರಾ ಅಂದ್ರೆ ರಕ್ಷಣೆಯನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ನೀವೇನ್ ಮಾಡ್ತಾ ಇದ್ದೀರಾ? ಪ್ರಯಾಸ ಪಡ್ತಾ ಇದ್ದೀರಾ. ರಕ್ಷಣೆಯನ್ನ ಕಳೆದುಕೊಳ್ಳುವುದಕ್ಕಾಗಿ ಅಲ್ಲದೆ ರಕ್ಷಣೆಯನ್ನ ಕಾಪಾಡುವುದಕ್ಕಾಗಿ ಪ್ರಯಾಸ ಪಡುವಾಗ ದೇವರು ಆ ರಕ್ಷಣೆಯನ್ನ ಇನ್ನೂ ಹೆಚ್ಚಾಗಿ ನಿಮಗೆ ಅನುಗ್ರಹ ಮಾಡುವ. ಹಲ್ಲೆಲೂಯಾ. ಹಾಗಾದ್ರೆ ರಕ್ಷಣೆ ಬೇಕಂದ್ರೆ ಏನ್ ಮಾಡ್ಬೇಕು? ಮನಸ್ಸಾಂತರವನ್ನ ಹೊಂದಬೇಕು. ಅವನು ಕ್ರೈಸ್ತನೇ ಆಗಿರಲಿ ಅಥವಾ ಅನ್ಯನೇ ಆಗಿರಲಿ, ರಕ್ಷಣೆ ಹೊಂದಬೇಕಾದರೆ ಮನಸ್ಸಾಂತರ ಬಹಳ ಮುಖ್ಯ. ಮನಸ್ಸಾಂತರ ಇಲ್ಲ ಅಂದ್ರೆ ರಕ್ಷಣೆನೇ ಇಲ್ಲ. ಯೇಸು ಸ್ವಾಮಿ ಗೊತ್ತು ಅಂದ್ರೆ ರಕ್ಷಣೆ ಇಲ್ಲ. ಯೇಸು ಸ್ವಾಮಿ ಏನ್ ಹೇಳ್ತಾರಂತೆ ನ್ಯಾಯ ವಿಚಾರಣೆ ದಿನದಲ್ಲಿ? ನೀನ್ ಯಾರು ನನಗೆ ಗೊತ್ತಿಲ್ಲ, ನನ್ನಿಂದ ತೊಲಗಿ ಹೋಗು. ಹಲ್ಲೆಲೂಯಾ. ಏಸಪ್ಪ 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 ಅಂತ ನಾನು ಅಷ್ಟು ವರ್ಷದಿಂದ ಕೂಕತಾ ಇದ್ದೇನೆ. ಏಸಪ್ಪ ಎಷ್ಟೆಲ್ಲ ಉಪವಾಸ ಮಾಡಿದ್ದೀನಿ, ಮೊಣಕಾಲ್ ಹಾಕಿ 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 ನನ್ನ ಮಂಡಿ ನೋಡಿ ಎಲ್ಲ ಕಪ್ಪಗಾಗಿದೆ, ಗಾಯ ಕಟ್ಕೊಂಡಿದ್ದೆ. ನಿನ್ನಲ್ಲಿ ಮನಸ್ಸಾಂತರನೇ ಇಲ್ಲ, ನೀನ್ ಎಷ್ಟು ಮೊಣಕಾಲ್ ಹಾಕಿ ಏನು ಪ್ರಯೋಜನ? ನಿನ್ನಲ್ಲಿ ಮನಸ್ಸಾಂತರನೇ ಇಲ್ಲ, ನೀನ್ ಎಷ್ಟು ಕಣ್ಣೀರು ಸುರಿಸಿ ಏನು ಪ್ರಯೋಜನ? ಹಲ್ಲೆಲೂಯಾ. ಹಾಗಾದ್ರೆ ನೀವು ಪಡುವಂತ ಪ್ರಯಾಸ ಅದು ಪ್ರಯೋಜನಕ್ಕೆ ಬರಬೇಕಾದ್ರೆ ಮನಸ್ಸಾಂತರ ಫಸ್ಟ್ ಬಹಳ ಮುಖ್ಯವಾಗಿರಬೇಕು.
ಮನಸ್ಸಾಂತರ ಇದ್ದಲ್ಲಿ ರಕ್ಷಣೆ. ಈ ಕಳ್ಳನು ಮನಸ್ಸಾಂತರವನ್ನು ಹೊಂದ್ತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾರೆ, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿ ಇರು. ಹಾಲೆಲೂಯ.